ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸಾರ್ವಜನಿಕ ದರ್ಶನದ 12ನೇ ದಿನ. ಇವತ್ತು ಕೂಡ ಸಾವಿರಾರು ಭಕ್ತರು ಹಾಸನಾಂಬೆ ದೇವಿ ದರ್ಶನಕ್ಕೆ ಬರ್ತಾ ಇರುವಂತದ್ದು. ಇವತ್ತು ರಾತ್ರಿ 9 ಗಂಟೆ ತನಕ ಹಾಸನಾಂಬ ದರ್ಶನ ಇರ್ತದೆ. ಪ್ರತಿದಿನ ಬೆಳಗಿನ ಜಾವ 2 ಗಂಟೆವರೆಗೂ ಹಾಸನಾಂಬ ದೇವಿ ದರ್ಶನ ಇರ್ತಿತ್ತು. ಆದ್ರೆ ಇವತ್ತು ದೀಪಾವಳಿ ಜಾತ್ರಾ ಮಹೋತ್ಸವ ಇರುವ ಕಾರಣ ಇವತ್ತು ರಾತ್ರಿ 9 ಗಂಟೆಗೆ ಹಾಸನಾಂಬ ಸಾರ್ವಜನಿಕ ದರ್ಶನ ಬಂದಾಗಲಿದೆ. ಮತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ನಾಳೆ ಕಡೆಯ ದಿನ ಅಂದ್ರೆ ನಾಳೆ 22ನೇ ತಾರೀಕು ಸಂಜೆ 7 ಗಂಟೆಗೆ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನ ಬಂದಾಗಲಿದೆ. ಮತ್ತು ನಾಡಿದ್ದು ಬುಧವಾರ 23ನೇ ತಾರೀಕು 12:30ಕ್ಕೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚುತ್ತೆ. ಆ ದಿನ ಸಾರ್ವಜನಿಕ ದರ್ಶನ ಅವಕಾಶ ಇರುವುದಿಲ್ಲ ಅಂತ ಈಗಾಗಲೇ ಸಚಿವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ನ ಈ ಬಾರಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವನ್ನ ನೋಡೋದಾದ್ರೆ ಸಾಕಷ್ಟು ದಾಖಲೆ ಆಗುವಂತ ವಿಚಾರಗಳನ್ನ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಆಗಿದೆ ಅಂತ ಹೇಳ್ಬೋದಾಗಿದೆ. ನೋಡ್ಬೋದು ಈಗಲೂ ಕೂಡ ಹಾಸನಾಂಬ ದೇವಿಗೆ ಇನ್ನು ನಾಳೆ ಒಂದು ದಿನ ಮಾತ್ರ ಬಾಕಿ ಇರುವಾಗ ಸರದಿ ಸಾಲಿನಲ್ಲಿ ಸಾವಿರಾರು ಭಕ್ತರು ಹರಿದು ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ 1000 ರು ಟಿಕೆಟ್ ಇರ್ಬೋದು, 300 ರೂಪಾಯಿ ಟಿಕೆಟ್ ಇರ್ಬೋದು. ಹಾಗೆ ಸಾರ್ವಜನಿಕ ಧರ್ಮ ದರ್ಶನದಲ್ಲಿ ಸಾಕಷ್ಟು ಜನ ಹಾಸನಾಂಬ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ದೂರದ ಊರುಗಳಿಂದ ಲಕ್ಷಾಂತರ ಭಕ್ತರು ಹರಿದು ಬಂದಿರುವಂತದ್ದು. ಇನ್ನ ಮುಖ್ಯವಾಗಿ ಈ ಬಾರಿ ಗಮನಿಸೋದಾದ್ರೆ ನಿನ್ನೆಗೆ ಆಗಲೇ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವ ಒಟ್ಟು ಭಕ್ತರ ಸಂಖ್ಯೆ 23 ಲಕ್ಷ ಮಂದಿ ಭಕ್ತರ ಸಂಖ್ಯೆ ದಾಟಿದೆ. ಇನ್ನ ಆದಾಯ ಅಂದ್ರೆ 1000 ರು ಟಿಕೆಟ್ ಇರ್ಬೋದು ಅಥವಾ 300 ಟಿಕೆಟ್ ಇರ್ಬೋದು, ಇದು ಏನು 19 ಕೋಟಿಯಷ್ಟು ಆಗಿರುವಂತದ್ದು ಅನ್ನುವಂತಹ ಮಾಹಿತಿ ಇರೋದು. ಹೀಗಾಗಿ ಈ ಬಾರಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಸಾಕಷ್ಟು ವಿಚಾರಗಳಲ್ಲಿ ದಾಖಲೆಯನ್ನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಇನ್ನ ಕೇವಲ ನಾಳೆ ಒಂದೇ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವ ಕಾರಣ ನಾಡಿನ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಹರಿದು ಬರ್ತಿದ್ದಾರೆ. ಜೊತೆಗೆ ನಿನ್ನೆಗೆ VIP ಪ್ರೋಟೋಕಾಲ್ ದರ್ಶನವೂ ಕೂಡ ಅಂತ್ಯ ಆಗಿರೋದು. ಹೀಗಾಗಿ ಅಂತಿಮವಾಗಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಆಗಲಿ ಎಂಬಂತೆ ಈ ಬಾರಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣೇಗೌಡರು ಸಾಕಷ್ಟು ಕ್ರಮಗಳನ್ನು ವಹಿಸಿದ್ರು. ಅದರಲ್ಲಿ ಒಂದ್ ರೀತಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಇಡೀ ದುಪ್ಪಟ್ಟು ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಒಟ್ಟಾರೆಯಾಗಿ ಕಳೆದ ವರ್ಷ 17 ಲಕ್ಷ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು. ಈ ಬಾರಿ 23 ಲಕ್ಷ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಇವತ್ತಿಗಾಗಲೇ ಮಾಡಿರುತ್ತಾರೆ. ಈ ಒಂದು ಸಂಖ್ಯೆ ಸುಮಾರು ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಮುಗಿಯುವೊಳಗೆ 25 ಲಕ್ಷ ದಾಟುವಂತಹ ಒಂದು ಸೂಚನೆ ಇದೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅಧಿಕೃತವಾಗಿ ತೆರೆ ಬೀಳಲಿದ್ದು, ನಾಡಿದ್ದು ಯಾರೇ ಕೂಡ ಬಂದ್ರು ಹಾಸನಾಂಬ ದೇವಿ ದರ್ಶನಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾರ್ವಜನಿಕರು ಹಾಸನಾಂಬ ದೇವಿ ದರ್ಶನಕ್ಕೆ ನಾಡಿದ್ದು ಬಾರದೇ ಇರುವುದೇ ಒಳ್ಳೇದು ಅಂತ ಹೇಳ್ಬೋದಾಗಿದೆ. ಪುಷ್ಪಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸಾರ್ವಜನಿಕ ದರ್ಶನದ 12ನೇ ದಿನ. ಇವತ್ತು ಕೂಡ ಸಾವಿರಾರು ಭಕ್ತರು ಹಾಸನಾಂಬೆ ದೇವಿ ದರ್ಶನಕ್ಕೆ ಬರ್ತಾ ಇರುವಂತದ್ದು. ಇವತ್ತು ರಾತ್ರಿ 9 ಗಂಟೆ ತನಕ ಹಾಸನಾಂಬ ದರ್ಶನ ಇರ್ತದೆ. ಪ್ರತಿದಿನ ಬೆಳಗಿನ ಜಾವ 2 ಗಂಟೆವರೆಗೂ ಹಾಸನಾಂಬ ದೇವಿ ದರ್ಶನ ಇರ್ತಿತ್ತು. ಆದ್ರೆ ಇವತ್ತು ದೀಪಾವಳಿ ಜಾತ್ರಾ ಮಹೋತ್ಸವ ಇರುವ ಕಾರಣ ಇವತ್ತು ರಾತ್ರಿ 9 ಗಂಟೆಗೆ ಹಾಸನಾಂಬ ಸಾರ್ವಜನಿಕ ದರ್ಶನ ಬಂದಾಗಲಿದೆ. ಮತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ನಾಳೆ ಕಡೆಯ ದಿನ ಅಂದ್ರೆ ನಾಳೆ 22ನೇ ತಾರೀಕು ಸಂಜೆ 7 ಗಂಟೆಗೆ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನ ಬಂದಾಗಲಿದೆ. ಮತ್ತು ನಾಡಿದ್ದು ಬುಧವಾರ 23ನೇ ತಾರೀಕು 12:30ಕ್ಕೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚುತ್ತೆ. ಆ ದಿನ ಸಾರ್ವಜನಿಕ ದರ್ಶನ ಅವಕಾಶ ಇರುವುದಿಲ್ಲ ಅಂತ ಈಗಾಗಲೇ ಸಚಿವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ನ ಈ ಬಾರಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವನ್ನ ನೋಡೋದಾದ್ರೆ ಸಾಕಷ್ಟು ದಾಖಲೆ ಆಗುವಂತ ವಿಚಾರಗಳನ್ನ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಆಗಿದೆ ಅಂತ ಹೇಳ್ಬೋದಾಗಿದೆ. ನೋಡ್ಬೋದು ಈಗಲೂ ಕೂಡ ಹಾಸನಾಂಬ ದೇವಿಗೆ ಇನ್ನು ನಾಳೆ ಒಂದು ದಿನ ಮಾತ್ರ ಬಾಕಿ ಇರುವಾಗ ಸರದಿ ಸಾಲಿನಲ್ಲಿ ಸಾವಿರಾರು ಭಕ್ತರು ಹರಿದು ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ 1000 ರು ಟಿಕೆಟ್ ಇರ್ಬೋದು, 300 ರೂಪಾಯಿ ಟಿಕೆಟ್ ಇರ್ಬೋದು. ಹಾಗೆ ಸಾರ್ವಜನಿಕ ಧರ್ಮ ದರ್ಶನದಲ್ಲಿ ಸಾಕಷ್ಟು ಜನ ಹಾಸನಾಂಬ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ದೂರದ ಊರುಗಳಿಂದ ಲಕ್ಷಾಂತರ ಭಕ್ತರು
ಹರಿದು ಬಂದಿರುವಂತದ್ದು. ಇನ್ನ ಮುಖ್ಯವಾಗಿ ಈ ಬಾರಿ ಗಮನಿಸೋದಾದ್ರೆ ನಿನ್ನೆಗೆ ಆಗಲೇ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವ ಒಟ್ಟು ಭಕ್ತರ ಸಂಖ್ಯೆ 23 ಲಕ್ಷ ಮಂದಿ ಭಕ್ತರ ಸಂಖ್ಯೆ ದಾಟಿದೆ. ಇನ್ನ ಆದಾಯ ಅಂದ್ರೆ 1000 ರು ಟಿಕೆಟ್ ಇರ್ಬೋದು ಅಥವಾ 300 ಟಿಕೆಟ್ ಇರ್ಬೋದು, ಇದು ಏನು 19 ಕೋಟಿಯಷ್ಟು ಆಗಿರುವಂತದ್ದು ಅನ್ನುವಂತಹ ಮಾಹಿತಿ ಇರೋದು. ಹೀಗಾಗಿ ಈ ಬಾರಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಸಾಕಷ್ಟು ವಿಚಾರಗಳಲ್ಲಿ ದಾಖಲೆಯನ್ನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಇನ್ನ ಕೇವಲ ನಾಳೆ ಒಂದೇ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವ ಕಾರಣ ನಾಡಿನ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಹರಿದು ಬರ್ತಿದ್ದಾರೆ. ಜೊತೆಗೆ ನಿನ್ನೆಗೆ VIP ಪ್ರೋಟೋಕಾಲ್ ದರ್ಶನವೂ ಕೂಡ ಅಂತ್ಯ ಆಗಿರೋದು. ಹೀಗಾಗಿ ಅಂತಿಮವಾಗಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಆಗಲಿ ಎಂಬಂತೆ ಈ ಬಾರಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣೇಗೌಡರು ಸಾಕಷ್ಟು ಕ್ರಮಗಳನ್ನು ವಹಿಸಿದ್ರು. ಅದರಲ್ಲಿ ಒಂದ್ ರೀತಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಇಡೀ ದುಪ್ಪಟ್ಟು ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಒಟ್ಟಾರೆಯಾಗಿ ಕಳೆದ ವರ್ಷ 17 ಲಕ್ಷ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು. ಈ ಬಾರಿ 23 ಲಕ್ಷ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಇವತ್ತಿಗಾಗಲೇ ಮಾಡಿರುತ್ತಾರೆ. ಈ ಒಂದು ಸಂಖ್ಯೆ ಸುಮಾರು ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಮುಗಿಯುವೊಳಗೆ 25 ಲಕ್ಷ ದಾಟುವಂತಹ ಒಂದು ಸೂಚನೆ ಇದೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅಧಿಕೃತವಾಗಿ ತೆರೆ ಬೀಳಲಿದ್ದು, ನಾಡಿದ್ದು ಯಾರೇ ಕೂಡ ಬಂದ್ರು ಹಾಸನಾಂಬ ದೇವಿ ದರ್ಶನಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾರ್ವಜನಿಕರು ಹಾಸನಾಂಬ ದೇವಿ ದರ್ಶನಕ್ಕೆ ನಾಡಿದ್ದು ಬಾರದೇ ಇರುವುದೇ ಒಳ್ಳೆಯದು ಅಂತ ಹೇಳ್ಬೋದಾಗಿದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸಾರ್ವಜನಿಕ ದರ್ಶನದ 12ನೇ ದಿನ. ಇವತ್ತು ಕೂಡ ಸಾವಿರಾರು ಭಕ್ತರು ಹಾಸನಾಂಬೆ ದೇವಿ ದರ್ಶನಕ್ಕೆ ಬರ್ತಾ ಇರುವಂತದ್ದು. ಇವತ್ತು ರಾತ್ರಿ 9 ಗಂಟೆ ತನಕ ಹಾಸನಾಂಬ ದರ್ಶನ ಇರ್ತದೆ. ಪ್ರತಿದಿನ ಬೆಳಗಿನ ಜಾವ 2 ಗಂಟೆವರೆಗೂ ಹಾಸನಾಂಬ ದೇವಿ ದರ್ಶನ ಇರ್ತಿತ್ತು. ಆದ್ರೆ ಇವತ್ತು ದೀಪಾವಳಿ ಜಾತ್ರಾ ಮಹೋತ್ಸವ ಇರುವ ಕಾರಣ ಇವತ್ತು ರಾತ್ರಿ 9 ಗಂಟೆಗೆ ಹಾಸನಾಂಬ ಸಾರ್ವಜನಿಕ ದರ್ಶನ ಬಂದಾಗಲಿದೆ. ಮತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ನಾಳೆ ಕಡೆಯ ದಿನ ಅಂದ್ರೆ ನಾಳೆ 22ನೇ ತಾರೀಕು ಸಂಜೆ 7 ಗಂಟೆಗೆ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನ ಬಂದಾಗಲಿದೆ. ಮತ್ತು ನಾಡಿದ್ದು ಬುಧವಾರ 23ನೇ ತಾರೀಕು 12:30ಕ್ಕೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚುತ್ತೆ. ಆ ದಿನ ಸಾರ್ವಜನಿಕ ದರ್ಶನ ಅವಕಾಶ ಇರುವುದಿಲ್ಲ ಅಂತ ಈಗಾಗಲೇ ಸಚಿವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ನ ಈ ಬಾರಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವನ್ನ ನೋಡೋದಾದ್ರೆ ಸಾಕಷ್ಟು ದಾಖಲೆ ಆಗುವಂತ ವಿಚಾರಗಳನ್ನ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಆಗಿದೆ ಅಂತ ಹೇಳ್ಬೋದಾಗಿದೆ. ನೋಡ್ಬೋದು, ಈಗಲೂ ಕೂಡ ಹಾಸನಾಂಬ ದೇವಿಗೆ ಇನ್ನು ನಾಳೆ ಒಂದು ದಿನ ಮಾತ್ರ ಬಾಕಿ ಇರುವಾಗ ಸರದಿ ಸಾಲಿನಲ್ಲಿ ಸಾವಿರಾರು ಭಕ್ತರು ಹರಿದು ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ 1000 ರು ಟಿಕೆಟ್ ಇರ್ಬೋದು, 300 ರೂಪಾಯಿ ಟಿಕೆಟ್ ಇರ್ಬೋದು, ಹಾಗೆ ಸಾರ್ವಜನಿಕ ಧರ್ಮ ದರ್ಶನದಲ್ಲಿ ಸಾಕಷ್ಟು ಜನ ಹಾಸನಾಂಬ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ದೂರದ ಊರುಗಳಿಂದ ಲಕ್ಷಾಂತರ ಭಕ್ತರು ಹರಿದು ಬಂದಿರುವಂತದ್ದು. ಇನ್ನ ಮುಖ್ಯವಾಗಿ ಈ ಬಾರಿ ಗಮನಿಸೋದಾದ್ರೆ ನಿನ್ನೆಗೆ ಆಗಲೇ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವ ಒಟ್ಟು ಭಕ್ತರ ಸಂಖ್ಯೆ 23 ಲಕ್ಷ ಮಂದಿ ಭಕ್ತರ ಸಂಖ್ಯೆ ದಾಟಿದೆ. ಇನ್ನ ಆದಾಯ ಅಂದ್ರೆ 1000 ರು ಟಿಕೆಟ್ ಇರ್ಬೋದು ಅಥವಾ 300 ಟಿಕೆಟ್ ಇರ್ಬೋದು, ಇದು ಏನು 19 ಕೋಟಿಯಷ್ಟು ಆಗಿರುವಂತದ್ದು ಅನ್ನುವಂತಹ ಮಾಹಿತಿ ಇರೋದು. ಹೀಗಾಗಿ ಈ ಬಾರಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಸಾಕಷ್ಟು ವಿಚಾರಗಳಲ್ಲಿ ದಾಖಲೆಯನ್ನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಇನ್ನ ಕೇವಲ ನಾಳೆ ಒಂದೇ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವ ಕಾರಣ ನಾಡಿನ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಹರಿದು ಬರ್ತಿದ್ದಾರೆ. ಜೊತೆಗೆ ನಿನ್ನೆಗೆ VIP ಪ್ರೋಟೋಕಾಲ್ ದರ್ಶನವೂ ಕೂಡ ಅಂತ್ಯ ಆಗಿರೋದು. ಹೀಗಾಗಿ ಅಂತಿಮವಾಗಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಆಗಲಿ ಎಂಬಂತೆ ಈ ಬಾರಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣೇಗೌಡರು ಸಾಕಷ್ಟು ಕ್ರಮಗಳನ್ನು ವಹಿಸಿದ್ರು. ಅದರಲ್ಲಿ ಒಂದ್ ರೀತಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಇಡೀ ದುಪ್ಪಟ್ಟು ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಒಟ್ಟಾರೆಯಾಗಿ ಕಳೆದ ವರ್ಷ 17 ಲಕ್ಷ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು. ಈ ಬಾರಿ 23 ಲಕ್ಷ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಇವತ್ತಿಗಾಗಲೇ ಮಾಡಿರುತ್ತಾರೆ. ಈ ಒಂದು ಸಂಖ್ಯೆ ಸುಮಾರು ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಮುಗಿಯುವೊಳಗೆ 25 ಲಕ್ಷ ದಾಟುವಂತಹ ಒಂದು ಸೂಚನೆ ಇದೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅಧಿಕೃತವಾಗಿ ತೆರೆ ಬೀಳಲಿದ್ದು, ನಾಡಿದ್ದು ಯಾರೇ ಕೂಡ ಬಂದ್ರು ಹಾಸನಾಂಬ ದೇವಿ ದರ್ಶನಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾರ್ವಜನಿಕರು ಹಾಸನಾಂಬ ದೇವಿ ದರ್ಶನಕ್ಕೆ ನಾಡಿದ್ದು ಬಾರದೇ ಇರುವುದೇ ಒಳ್ಳೆಯದು ಅಂತ ಹೇಳ್ಬೋದಾಗಿದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.